Hi, hello, welcome back to my YouTube channel. If you are new here, please don't forget to subscribe. This video is all about spending Valentine's Day alone by making snacks for myself and enjoying my own company. And also, alone doesn't mean being lonely, it's all about taking care of our own self. Let's start the video. Let me show you what all the treats I have done for the Valentine's Day. This is the first snack I'm doing. For this first snack, I took some strawberries and I'm going to wash with some salt and keep it aside for few hours. Then I'm going to melt some chocolate. ಇಷ್ಟು ನೋಡಿದ ತಕ್ಷಣ ನಿಮಗೆಲ್ಲ ಗೊತ್ತಾಗಿರುತ್ತೆ ನಾನು ಏನು ಸ್ನ್ಯಾಕ್ ಮಾಡ್ತಾ ಇದ್ದೀನಿ ಅಂತ. ಐ ಆಮ್ ಡೂಯಿಂಗ್ ವೈರಲ್ ಮಿಲ್ಕ್ ಚಾಕ್ಲೇಟ್ ಸ್ಟ್ರಾಬೆರಿ ಡಿಪ್. ರೀಲ್ಸಲ್ಲೆಲ್ಲ ನೋಡಿ ನನಗೂ ಸ್ವಲ್ಪ ತಿನ್ಬೇಕು ಅನಿಸ್ತು, ಅದಕ್ಕೆ ಮಾಡ್ಕೋತಾ ಇದ್ದೀನಿ. ಚಾಕ್ಲೇಟ್ ಸಾಕಾಗಿಲ್ಲ, ಅದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಬಟರ್ ಹಾಕಿ 30 ಸೆಕೆಂಡ್ಸ್ ಅವನಲ್ಲಿ ಇಟ್ಬಿಟ್ಟು ಮೆಲ್ಟ್ ಮಾಡ್ಕೋತೀನಿ. ಮೆಲ್ಟ್ ಮಾಡಿ ಆಯಿತು. ಸ್ವಲ್ಪ ಸ್ಟ್ರಾಬೆರೀಸ್ನ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಹಾರ್ಟ್ ಶೇಪಲ್ಲಿ ಕಟ್ ಮಾಡೋಣ ಅಂತ ಹೋದೆ. ಬಟ್ ಈ ಸ್ಟ್ರಾಬೆರೀಸ್ ಒಂದು ಸ್ಟ್ರಾಬೆರಿ ಶೇಪಲ್ಲಿ ಇರಲಿಲ್ಲ, ಅದಕ್ಕೆ ಅದು ಈ ಥರ ಬಂತು. ಬಟ್ ಇಟ್ಸ್ ಓಕೆ, ನಾನೊಬ್ಬಳೇ ಅಲ್ವಾ ತಿನ್ನೋದು. 4-5 ಕಟ್ ಮಾಡಿದೆ, ಬಟ್ ಯಾವುದು ಹಾರ್ಟ್ ಶೇಪಲ್ಲಂತೂ ಇಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಇದನ್ನು ಸ್ವಲ್ಪ ಚಾಕ್ಲೇಟಲ್ಲಿ ಡಿಪ್ ಮಾಡ್ಕೊಳ್ಳೋಣ ಇವಾಗ. ಚಾಕ್ಲೇಟ್ ಅಂತೂ ಸೂಪರಾಗಿ ಮೆಲ್ಟ್ ಆಗಿದೆ. ನಾವು ಐ ಆಮ್ ಗೋಯಿಂಗ್ ಟು ಟೇಕ್ ಸಮ್ ಟೂತ್ ಪಿಕ್ಸ್, ಯಾಕಂತಂದರೆ ಅದು ಡಿಪ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ತೊಗೊಂಡೆ ನಾನು. ಈ ಥರ ಆಯಿತು. ಅಲ್ಲ ಮೆಸ್ಸಿ ಮೀ. ಪರವಾಗಿಲ್ಲ, ಫೈನ್. ಈ ಥರ ಒಂದೊಂದೇ ಸ್ಟ್ರಾಬೆರೀಸ್ನ ಡಿಪ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡ್ಕೋಬೇಕು. ದೆನ್ ಐ ಆಮ್ ಗೋಯಿಂಗ್ ಟು ಫ್ರೀಸ್ ದಿಸ್ ಫಾರ್ ಆನ್ ಅವರ್ ಐ ಥಿಂಕ್. ನಾನು ತೊಗೊಂಡಿರೋ ಅಷ್ಟು ಸ್ಟ್ರಾಬೆರೀಸ್ನ ಡಿಪ್ ಮಾಡಿಬಿಟ್ಟು ಈ ಥರ ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ. Okay, that's all. I'm going to keep this in a freezer. Okay, then for the second snack I'm using this mold. ಅದೇ ಮೆಲ್ಟ್ ಆಗಿರೋ ಚಾಕ್ಲೇಟ್ನ ಈ ಥರ ಹಾರ್ಟ್ ಶೇಪಿನ ಒಂದು ಮೌಲ್ಡ್ ಇತ್ತು, ಅದರಲ್ಲಿ ಹಾಕೋತಾ ಇದ್ದೀನಿ. ಹಾರ್ಟ್ ಶೇಪ್ ಇರೋದು ಕ್ಲೀನಾಗಿ ಬರಲಿ ಅಂತ ಈ ಥರ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗ್ದುಬಿಟ್ಟು ಕ್ಲೀನಾಗಿ ಹಾಕ್ತಾ ಇದ್ದೀನಿ. ಮೆಲ್ಟೆಡ್ ಚಾಕ್ಲೇಟ್ ಎಷ್ಟಿತ್ತು ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಚಾಕ್ಲೇಟ್ ಅಂದಮೇಲೆ ಈ ಥರ ಸ್ವಲ್ಪ ತಿಂತಾನೇ ಇರಬೇಕು ಅನಿಸುತ್ತೆ. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಫಾರ್ ದ ನೆಕ್ಸ್ಟ್ ಒನ್ ಐ ಆಮ್ ಜಸ್ಟ್ ಚಾಪಿಂಗ್ ಸಮ್ ಆ್ಯಪಲ್ಸ್ ಇಂಟು ಆ್ಯನ್ ಸ್ಲೈಸ್. ಏನಕ್ಕೆ ಈ ಥರ ಸ್ಲೈಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಇದರಲ್ಲಿ ಹಾರ್ಟ್ ಶೇಪ್ ಕಟ್ ಮಾಡೋಣ ಅಂತ. ಲುಕ್ ಇನ್ ಟು ಆ್ಯನ್ ಕ್ರಿಯೇಟಿವ್ ಸೈಡ್ ಆಫ್ ಮೀ. ಆ್ಯಕ್ಚುಲಿ ಈ ಥರ ಕಟ್ ಮಾಡೋ ಶೇಪ್ಸ್ ಇರುತ್ತೆ, ಅದನ್ನು ತೊಗೋಬೇಕು ನಾನು. ಸದ್ಯಕ್ಕೆ ಇಲ್ಲ ಆಗಿರೋದ್ರಿಂದ ನನ್ನ ಕ್ರಿಯೇಟಿವ್ ಸೈಡ್ನ ಸ್ವಲ್ಪ ತೋರಿಸೋಣ ಅಂತ ನಾನೇ ಈ ಥರ ಹಾರ್ಟ್ ಶೇಪ್ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಝೂಮ್ ಆಗ್ತೀನಿ, ಕ್ಲೀನಾಗಿ ನೋಡ್ಕೊಳ್ಳಿ. ಹಾರ್ಟ್ ಸರಿ ಇಲ್ಲ ಅಂತಂದರೆ ಕಮೆಂಟ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದೆ ಅನಿಸುತ್ತೆ. ಇನ್ನೊಂದೆರಡು ಮಾಡ್ಕೊಂಡ್ಬಿಡ್ತೀನಿ. ಇದು ಸ್ವಲ್ಪ ಓಕೆ ಥರ ಆಗಿಬಿಡ್ತು, ಪರವಾಗಿಲ್ಲ, ಸರಿ ಮಾಡ್ತೀನಿ. ಆ್ಯಂಡ್ ಥರ್ಡ್ ಒನ್ ಈಸ್ ಗುಡ್. ಓಕೆ, ನಾಟ್ ಸೋ ಬ್ಯಾಡ್. ಲೆಟ್ಸ್ ಮೂವ್ ಟು ದ ರೆಸಿಪಿ ನಂಬರ್ 4. ಇದಕ್ಕೆ ನಾನು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ಓರಿಯೋ ಬಿಸ್ಕೆಟ್ ತೊಗೊಂಡ್ಬಿಟ್ಟು ಅದರಲ್ಲಿ ಕ್ರೀಮ್ ಮತ್ತು ಬಿಸ್ಕೆಟ್ಸ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಆ ಬಿಸ್ಕೆಟ್ಸ್ನ ನೋಡಿ ಮ್ಯಾಜಿಕ್ ಮಾಡ್ತೀನಿ ಏನು ಮಾಡ್ತೀನಿ ಅಂತ. ಎಲ್ಲನೂ ಸಪ್ರೇಟ್ ಮಾಡಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಮ್ಯಾಜಿಕ್ ಸ್ಟಾರ್ಟ್ಸ್ ಇನ್ 3, 2, 1. ನೈಸ್ನಾ? ಮ್ಯಾಜಿಕ್ ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ. ಇದು ಒಂದು ಸಿಂಪಲ್ ಡೆಸರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಶಾರ್ಟ್ ಗ್ಲಾಸ್ ತೊಗೊಂಡು ಅದರಲ್ಲಿ ಫಸ್ಟ್ ಲೇಯರ್ ಈ ಥರ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಈ ಥರ ಸ್ಪೂನ್ ತೊಗೊಂಡು ಕ್ಲೀನಾಗಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಲೇಯರ್ಗೆ ಆವಾಗಲೇ ತೊಗೊಂಡಿದ್ದು ಕ್ರೀಮ್ನ ಕ್ಲೀನಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ 1-2 ಡ್ರಾಪ್ಸ್ ಮಿಲ್ಕ್ ಹಾಕ್ಕೋತೀನಿ. ಹಾಕ್ಕೊಂಡ್ಬಿಟ್ಟು ಅದು ಸ್ವಲ್ಪ ಕ್ರೀಮ್ ಥರ ಆಗುತ್ತೆ. ಅದನ್ನು ಸೆಕೆಂಡ್ ಲೇಯರಾಗಿ ಹಾಕ್ಕೊಳ್ತೀನಿ. ಆ್ಯಂಡ್ ಥರ್ಡ್ ಲೇಯರ್ಗೆ ಲೆಫ್ಟ್ ಓವರ್ ಆ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಇಟ್ಸ್ ಎ ಸಿಂಪಲ್ ಡೆಸರ್ಟ್ ಬಟ್ ಇಟ್ ಈಸ್ ಸೋ ಗುಡ್. ಲೆಟ್ ಮಿ ಫಿನಿಶ್ ಆ್ಯಂಡ್ ಶೋ ಯು ಹೌ ಇಟ್ ಲುಕ್ಸ್. ದಿಸ್ ಈಸ್ ಹೌ ಇಟ್ ಲುಕ್ಸ್ ಅಟ್ ದ ಎಂಡ್. ದೆನ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ನ್ಯಾಕ್. ನೆಕ್ಸ್ಟ್ ಸ್ನ್ಯಾಕಿಗೆ ನಾನು 1 ಕಪ್ ಮಿಲ್ಕ್ ಜೊತೆ ಶುಗರ್ ಆ್ಯಡ್ ಮಾಡಿ ಬಾಯ್ಲ್ ಮಾಡ್ತಾ ಇದ್ದೀನಿ.
ಆ್ಯಂಡ್ ಇನ್ನೊಂದು ಗ್ಲಾಸ್ ಮಿಲ್ಕ್ಗೆ ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಐ ಆಮ್ ಡೂಯಿಂಗ್ ಎವ್ರಿಬಡೀಸ್ ಫೇವ್ರೆಟ್ ಹಾಟ್ ಚಾಕ್ಲೇಟ್ ಮಿಲ್ಕ್. ಅದಕ್ಕೆ ಈ ಹರ್ಷೀಸ್ ಕೋಕೋ ಪೌಡರ್ ತೊಗೊಂಡ್ಬಿಟ್ಟು 1 ಸ್ಪೂನ್ ಬಾಯ್ಲ್ ಆಗ್ತಿರೋ ಮಿಲ್ಕ್ಗೆ ಹಾಕಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ನನ್ನ ಹತ್ರ ಡಾರ್ಕ್ ಚಾಕ್ಲೇಟ್ ಇಲ್ಲ, ಫೈನ್ ಮಿಲ್ಕ್ ಚಾಕ್ಲೇಟ್ ಹಾಕ್ಕೊಳ್ತೀನಿ. ದೆನ್ ಅವಾಗಲೇ ಕಾರ್ನ್ಫ್ಲೋರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದು ಮಿಲ್ಕ್ನ ಹಾಕ್ತಾಯಿದ್ದೀನಿ ತಿಕ್ ಬರೋದಕ್ಕೋಸ್ಕರ. ಆ್ಯಂಡ್ ಇಟ್ಸ್ ರೆಡಿ ಟು ಸರ್ವ್. ನೌ ದ ನೆಕ್ಸ್ಟ್ ಪಾರ್ಟ್ ಐ ಆಮ್ ಗೋಯಿಂಗ್ ಟು ಅರೇಂಜ್ ಆಲ್ ದ ಟ್ರೀಟ್ಸ್. ಮಾಡಿರೋದೆಲ್ಲ ವಾವ್, ಇದೆಷ್ಟು ಚೆನ್ನಾಗಿ ಬಂದಿದೆ. ದೀಸ್ ಆರ್ ನೈಸ್ ಲಿಟಲ್ ಹಾರ್ಟ್ಸ್ ಅಲ್ವಾ. ಆ್ಯಂಡ್ ಐ ಆಮ್ ಆ್ಯಡಿಂಗ್ ಸಮ್ ಗ್ರೇಪ್ಸ್ ಟು ಇಟ್. ಆ್ಯಂಡ್ ಅವಾಗಲೇ ಮಾಡಿದ್ದು ಒಂದು ಡೆಸರ್ಟ್ ಅಷ್ಟೇ. ಬನ್ನಿ ಹೋಗೋಣ. ದಿಸ್ ಈಸ್ ವೇರ್ ದ ಪ್ಲೇಸ್ ವಿ ಆರ್ ಸೆಲೆಬ್ರೇಟಿಂಗ್ ವ್ಯಾಲೆಂಟೈನ್ಸ್ ಡೇ. ಈ ಕೆನೋಪಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದು ತೋರಿಸಿದ್ದೆ. ಇಲ್ಲೇ ನಾನು ಸ್ವಲ್ಪ ಸೆಲ್ಫ್ ಟೈಮ್ನ ಎಂಜಾಯ್ ಮಾಡಿಕೊಂಡು ಮಾಡಿರೋ ಟ್ರೀಟ್ಸ್ನೆಲ್ಲ ತಿಂದ್ಕೊಂಡ್ಬಿಟ್ಟು ನೆಟ್ಫ್ಲಿಕ್ಸ್ ಆ್ಯಂಡ್ ಚಿಲ್ ಮಾಡೋಣ ಬನ್ನಿ. ಫಸ್ಟ್ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ಕ್ಲೀನಾಗಿ ಅರೇಂಜ್ ಮಾಡ್ಕೊತೀನಿ. ಆ್ಯಂಡ್ ಆಲ್ಸೋ ಮೋರ್ ಸ್ನ್ಯಾಕ್. ಐ ಆಮ್ ನಾಟ್ ಎಟ್ ಆಲ್ ವಾಚಿಂಗ್ ಎನಿ ರೊಮ್ಯಾಂಟಿಕ್ ಮೂವಿ. ನಾನೇನು ಯೂಶ್ವಲ್ ನೋಡ್ತಾ ಇದ್ದೆ ಸೀರೀಸ್, ಅದೇ ಸೀರೀಸ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಾನು ನೋಡ್ತಾ ಇರೋ ಸೀರೀಸ್ ಬಂದುಬಿಟ್ಟು ಗ್ರೇಟೆಸ್ಟ್ ರೈವಲ್ರಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಅದು ಡಾಕ್ಯುಮೆಂಟ್ರಿ ಮಾಡ್ಯಾರಲ್ವ, ಅದನ್ನು ನೋಡ್ತಾ ಇದ್ದೀನಿ. ಆ ಜಾಯ್ಫುಲ್ ಮೂಮೆಂಟ್ಸ್ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಅದನ್ನು ನೋಡ್ತಾ ಇದ್ದೀನಿ ಸದ್ಯಕ್ಕೆ. ಕ್ರಿಕೆಟ್ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ, ಯಾರೆಲ್ಲ ಇನ್ನೂ ಡಾಕ್ಯುಮೆಂಟ್ರಿನ ನೋಡಿಲ್ಲ, ಪ್ಲೀಸ್ ಡೂ ವಾಚ್. ದೆನ್ ಎಟ್ ದ ಲಾಸ್ಟ್ ನನ್ನ ಲಿಟಲ್ ನೀಸ್ ಬಂದುಬಿಟ್ಟು ಜಾಯ್ನ್ ಆದಳು. ಆ್ಯಂಡ್ ಈ ಡಾಕ್ಯುಮೆಂಟ್ರಿನ ಆಫ್ ಮಾಡಿಸ್ಬಿಟ್ಟು ಬಾರ್ಬಿ ಮೂವಿ ಹಾಕಿದ್ಲು. ಐ ಜಸ್ಟ್ ಎಂಜಾಯ್ಡ್ ಎ ಬ್ಯೂಟಿಫುಲ್ ಮೂಮೆಂಟ್ಸ್ ವಿತ್ ಹರ್. ದಿಸ್ ಈಸ್ ಹೌ ಮೈ ವ್ಯಾಲೆಂಟೈನ್ಸ್ ಡೇ ವೆಂಟ್. ಆ್ಯಂಡ್ ನಿಮ್ಮ ವ್ಯಾಲೆಂಟೈನ್ಸ್ ಡೇ ದಿನ ನೀವು ಖುಷಿಯಾಗಿದ್ರಾ ಇಲ್ವಾ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. If you are not subscribed yet, please do like, share, comment and subscribe to my YouTube channel.